ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಕ್ಷಾಬಂಧನ ಕಡೆಯಿಂದ ಸ್ಪೆಷಲಾಗಿ ಒಂದು ಸ್ವೀಟ್ ಮಾಡೋದು ರೆಸಿಪಿ ಹೇಳತ್ತಿದ್ದೆ ನೋಡಿರಿ. ಇದು ಮಾಡ್ಲಿಕ್ಕೆ ರೀ ಭಾಳ ಈಸಿ ಮತ್ತು ತಿಲ್ಲಕ್ಕೂ ಭಾಳ ಟೇಸ್ಟ್ ರೀ. ಸೇಮ್ ಕಾಜು ಕತ್ಲಿ ಇರ್ತದೆ ನೋಡಿರಿ, ಹಾಗೆ ಇರ್ತದೆ ಟೇಸ್ಟು. ಮತ್ತು ಯಾಕೆ ರೀ, ಇದು ಮಾಡ್ಲಿಕ್ಕೆ ಏನೇನು ಬೇಕು ಮತ್ತು ಹೆಂಗೆ ಮಾಡಬೇಕು ಅಂತ ಹೇಳ್ತಾವೆ ರೀ. ಅಲ್ಲಿ ತನಕ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆ ನೋಡಿರಿ. ಇಲ್ಲಿ ಕಾಣಿಸಲು ಹೋಗ್ಯದ ವೀಡಿಯೋದಾಗ ಭಾಳ ಬ್ರೈಟ್ನೆಸ್ ಬಂದದ. ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೆ ಮತ್ತು ಒಂದು ಗಿರ್ದ ಕಪ್ಪಷ್ಟು ಕಾಜು ತೊಗೊಂಡಿದ್ದೆ ನೋಡಿರಿ ಇಲ್ಲಿ. ಮತ್ತು ಒಂದು ಚಮಚ ಇಲೈಚಿ ಪೌಡರು ಎಲ್ಲ ಮಿಕ್ಸಿ ಜಾರ್ದಾಗ ಹಾಕೀಗ ಬಾರೀಕ್ ಪುಡಿ ಮಾಡ್ಕೊಂಡು ಬರ್ಬೇಕ್ರಿ. ಇದಕ್ಕೆ ದಮ್ ಇರಬಾರ್ದು, ಫುಲ್ ಬಾರೀಕ್ ಮಾಡ್ಕೋರಿ. ಆದಷ್ಟು ಬಾರೀಕ್ ಮಾಡ್ಕೊಂಡು ತಂದು ಈಗ ನಾನು ಏನು ಮಾಡತ್ತಿದ್ದೆ, ಒಳಗೆ ಏನು ಸ್ವಲ್ಪ ದಪ್ಪಂದಿರ್ತಾವಲ್ಲ ಅವೆಲ್ಲ ತೆಕ್ಕೊಂಬಸಲಿಂದ ಹಿಂಗೆ ಜರಡಿ ಹಿಡ್ಕೊಳತ್ತಿದೆ ನೋಡಿರಿ. ಹಿಂಗೆ ಜರಡಿ ಹಿಡ್ಕೊಂಬದ್ರದಿಂದ ಅದು ದಪ್ಪಂದಿದ್ದೆಲ್ಲ ಮ್ಯಾಗ ಉಳಿತಾವ, ಬಾರಿಕಂದೆಲ್ಲ ಕೆಳಗೆ ಬರ್ತದೆ. ಈಗ ಪೂರ್ತಿಯಾಗಿ ಜರಡಿ ಹಿಡ್ಕೊಂಡಿದೆ ನೋಡಿರಿ. ಮ್ಯಾಗ ಇಷ್ಟು ದಪ್ಪಂದು ಬಂದಿತ್ತು, ಅದೆಲ್ಲ ತೆಗೆದಿಕ್ಕಿದೆ. ಈಗ ತೆಗ್ದು ಮತ್ತೊಂದು ಅರ್ಧ ಕಪ್ಪಷ್ಟು ನಾ ಇಲ್ಲೇನು ಮಾಡಿದೆ, ಪುಟಾಣಿ ತೊಗೊಂಡಿದ್ದೆ ನೋಡಿರಿ. ಪುಟಾಣಿ ಭೀ ಈಗ ಬಾರೀಕ್ ಮಾಡ್ಕೊಂಡು ಬರ್ಬೇಕ್ರಿ. ಹಾಗೆ ಪೂರ್ತಿ ಬಾರೀಕ್ ಇರ್ಬೇಕು ಪುಟಾಣಿ ಹಿಟ್ಟು ಭೀ. ಅದನ್ನು ಹಿಂಗೆ ಜರಡಿ ಹಿಡ್ಕೋಬೇಕ್ರಿ ಚಂದ. ಆದಷ್ಟು ಎಲ್ಲ ಬಾರೀಕೆ ಮಾಡ್ಕೋರಿ ಪೌಡರು ಮಾಡ್ಕೊಂಡು. ಈಗ ದಪ್ಪಂದೆಲ್ಲ ತೆಕ್ಕೊಂಡಿದ್ದೆ ನೋಡಿರಿ. ತೆಕ್ಕೊಂಡು ಈಗ ಏನು ಮಾಡ್ಬೇಕ್ರಿ, ಅದ್ರಾಗ ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪೌಡರ್, ದೂದ್ ಪೌಡರ್ ಅಂತೀವಲ್ಲ, ಮಿಲ್ಕ್ ಪೌಡರ್, ಅದು ಹಾಕ್ಕೊಂಡಿದ್ದೆ ಅರ್ಧ ಕಪ್ಪಷ್ಟು. ಹಾಕ್ಕೊಂಡು ಈಗ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಪರತಿನ ಹಾಕ್ಕೊಂಡಿದ್ದೆ ಎಲ್ಲ ಹಾಕಿ ಈಗ ಒಂದು ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಕೈದಿಂದೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳತ್ತಿದ್ದೆ ನೋಡಿರಿ. ಎಲ್ಲ ಮಿಕ್ಸ್ ಆಗಬೇಕು. ಇದು ಮಾಡ್ಲಿಕ್ಕೆ ಭಾಳ ಈಸಿ ರೀ. ಒಂದು 10 ನಿಮಿಷ ಇದ್ದರೆ ಆಯ್ತು ನೋಡಿರಿ. 10 ನಿಮಿಷದಾಗ ರೆಡಿ ಆಯ್ತದೆ ಇದು. ಈಗ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ಮ್ಯಾಗ ಈಗ ಒಂದು 3 ಚಮಚದಷ್ಟು ತುಪ್ಪ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಮತ್ತು ಕೈದಿಂದೆಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಅಂಬೋದು ಎಲ್ಲ ಕಡೆ ಹತ್ಬೇಕು. ಎಲ್ಲ ನಾವೇನು ಹಿಟ್ಟೆಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಕಾಜು, ಸಕ್ಕರೆ ಮತ್ತು ಮಿಲ್ಕ್ ಪೌಡರು ಎಲ್ಲ ಪುಟಾಣಿ, ಅದಕ್ಕೆಲ್ಲ ಚೆಂದ ಹತ್ಕೋಬೇಕು ತುಪ್ಪ. ಹತ್ಕೊಂಡಿದ್ಮ್ಯಾಗ ಈಗ ಏನು ಮಾಡತ್ತಿದ್ದೆ, ಒಂದು 8ರಿಂದ 10 ಚಮಚದಷ್ಟು ಹಾಲು ಹತ್ತಾವೆ ನೋಡಿರಿ. ಇಲ್ಲಿ ನಾನು ಗರಂ ಮಾಡಿ ಮತ್ತು ತಣ್ಣಗೆ ಮಾಡಿದ ಹಾಲವ ಇವು, ಹಸಿ ಹಾಲೆಲ್ಲ ಪೆಲೆ ಕಾಸ್ಕೊಂಡು ಮತ್ತು ತಣ್ಣಗಾಗಿಂದವ ನೋಡಿರಿ. ಫ್ರಿಜ್ನಾಗಿಂದ ಹಾಲೂ ಇಲ್ಲ ಇವು, ರೂಮ್ ಟೆಂಪ್ರೇಚರ್ ಅವ ಹಾಲು. ಈಗ ಒಂದು 8-10 ಚಮಚ ಹಾಲು ಹಾಕ್ಕೊಂಡು ಈಗ ಮತ್ತು ಚೆಂದ ಹಿಟ್ಟು ನಾದ್ಕೋಬೇಕ್ರಿ. ಇದು ಪೂರ್ತಿ ಅಳಸ್ ಮಾಡ್ಕೋಬೇಡ್ರಿ, ಚೆಂದಾಗಲ್ಲ. ಹಾಕಿ ಈಗ ಚೆಂದ ನಾದ್ಕೋಬೇಕ್ರಿ ಇದು ಹಿಟ್ಟು. ಹಿಂಗೆ ಒತ್ತಿ ನಾದ್ಕೋರಿ ಮೆತ್ತಗಂದ್ರೆ ಚೆಂದ ಸಾಫ್ಟಾಗಿ ಬರ್ತಾವೆ ನಮ್ಮ ಸ್ವೀಟು. ಮತ್ತು ಇಲ್ಲಿ ನೋಡಿರಿ, ಹಿಂಗಾಗಿ ನಮ್ದು ಹಿಟ್ಟೆಲ್ಲ ಪೂರ್ತಿಯಾಗಿ ಚೆಂದ ನಾದ್ಕೊಂಡಿದ್ಮೇಲೆ ಹಿಂಗಾಗ್ಯದ ನೋಡಿರಿ. ಇವಾಗ ಏನು ಮಾಡ್ಬೇಕ್ರಿ, ಒಂದು ಸಿಲ್ವರ್ ಫಾಯಿಲ್ ಪೇಪರ್ ತೊಗೊಂಡಿದ್ದಾನ. ನಿಮ್ಮಲ್ಲಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೋರಿ. ಈಗ ಚೆಂದ ಉಳ್ಳಿ ಮಾಡ್ಕೊಂಡಿದ್ದೆ. ಉಳ್ಳಿ ಮಾಡ್ಕೊಂಡು ಈಗ ಸಿಲ್ವರ್ ಫಾಯಿಲ್ ಪೇಪರ್ ಇರ್ತದಲ್ಲ, ಅದ್ರ ಮ್ಯಾಗ ಇಟ್ಟು ಒಂದು ಬೆಳ್ಳಣಿಗೆ ತೊಗೊಂಡು ಚೆಂದ ಲಾಟಿಸ್ಕೋಬೇಕ್ರಿ. ಆ ಬೆಳ್ಳಣಿಗೆ ಸ್ವಲ್ಪ ತುಪ್ಪ ಹಚ್ಚಿ ಚೆಂದ ಲಾಟಿಸ್ಕೋರಿ. ಇಲ್ಲ ಅಂದ್ರೆ ಅದಕ್ಕೆ ಬೆಳ್ಳಣಿಗೆ ಮೆತ್ಕೊಡ್ತದೆ. ಚೆಂದ ಲಾಟಿಸ್ಕೋರಿ, ಎಲ್ಲ ಕಡೆ ಒಂದೇ ಟೈಪ್ ಬರಬೇಕು. ಪೂರ್ತಿಯಾಗಿ ಲಾಟಿಸ್ಕೊಂಡು ಏನು ಮಾಡಿದೆ ನೋಡಿರಿ, ಸೈಡಿಂದೆಲ್ಲ ಕಟ್ ಮಾಡ್ಕೊಂಡಿದ್ದೆ. ಈಗ ಸೈಡಿಗೆಲ್ಲ ಜರ ಸಿಡಿನಂಗೆ ಆಗಿತ್ತು ಮತ್ತು ಶೇಪ್ನೂ ಚೆಂದ ಬರಲ್ದ ಅಂಥೇಳಿ ಸೈಡಿಂದ ಅಷ್ಟು ಎಲ್ಲ ತೆಕ್ಕೊಂಡಿದ್ದೆ 4 ಕಡೆಯಿಂದ ಕಟ್ ಮಾಡ್ಕೊಂಡು. ಈಗ ನಾವು ಇದು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೋಬೇಕ್ರಿ ಸ್ವೀಟು. ನಾ ಇಲ್ಲಿ ನೋಡಿರಿ, ಇದು ಡೈಮಂಡ್ ಶೇಪ್ ಕಟ್ ಮಾಡ್ಕೊಳತ್ತಿದ್ದೆ. ಈ ಸ್ವೀಟ್ ಮಾಡ್ಲಿಕ್ಕೆ ನಮಗೆ ಒಲೆ ಹಚ್ಚೋದೇ ಜರೂರಿ ಇಲ್ಲ, ಮತ್ತು ಏನು ಭೀ ಇದು ಹದ ಬೇಕು ಅಂತೇಳಿ ಏನು ಭೀ ಇಲ್ಲ ನೋಡಿರಿ. ಆರಾಮ್ ಸರಿ ಯಾರು ಬೇಕಾದ್ರೂ ಮಾಡ್ಬೋದು ನೋಡಿರಿ. ಇಲ್ಲಿ ನೋಡಿರಿ, ನಾ ಇಲ್ಲಿ ಡೈಮಂಡ್ ಶೇಪ್ ಕಟ್ ಮಾಡ್ಕೊಂಡು ಈಗ ಮ್ಯಾಗಿಂದು ಸಿಲ್ವರ್ ಆರ್ಟ್ ಪೇಪರ್ ಬರ್ತದೆ ನೋಡಿರಿ. ಇದೆಲ್ಲ ಸ್ವೀಟ್ಗಳಿಗೆ ಹಚ್ತಾರೆ ನೋಡಿರಿ ಮ್ಯಾಗ, ಬೇಕ್ರಿನಾಗೆಲ್ಲ. ಅದು ಸಿಲ್ವರ್ ಲೀಫ್ ಹಚ್ಚಿ ಎಲ್ಲ ಈಗ ತೆಕ್ಕೊಂಡಿದ್ದೆ ನೋಡ್ರಿಲ್ಲ ನಮ್ಮ ಸ್ವೀಟ್. ಸೇಮ್ ಕಾಜು ಕತ್ಲಿ ಟೇಸ್ಟ್ ಹೆಂಗಿರ್ತದೆ ನೋಡಿರಿ, ಅದೇ ರೀತಿ ಬಂದಿತ್ತು. ಅದು ಭಾಳ ಮಸ್ತಾಗಿತ್ತು. ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಮತ್ತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿ ಪೂರ್ತಿಯಾಗಿ ಎಲ್ಲ ತೆಕ್ಕೊಂಡಿದ್ದೆ ನಮ್ಮದು ಸ್ವೀಟೆಲ್ಲ ತೆಕ್ಕೊಂಡು. ಈಗ ಇನ್ನೊಂದು ಸ್ವಲ್ಪ ಅರ್ಧ ಲಾಟಿಸ್ಕೊಂಡು ಮಾಡ್ಕೊಂಡಿದ್ದೆಲ್ಲ ಇನ್ನೊಂದು ಅರ್ಧ ಉಳ್ದಿತ್ತಲ್ಲ ಹಿಟ್ಟು, ಅದರಿಂದ ಈಗ ಬೇರೆ ಡಿಸೈನ್ ಮಾಡ್ಲತ್ತಿದ್ದೆ ನೋಡಿರಿ. ನಾನು ಉದ್ದಕ್ಕೆ ಮಾಡ್ಕೊಳತ್ತಿದ್ದೆ ನಾ ಇಲ್ಲಿ ಡಿಸೈನು, ಈ ರೋಲ್ ಥರ ಮಾಡ್ಕೊಳತ್ತಿದ್ದೆ. ಹಿಂಗೆ
ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ರೌಂಡ್ ಮಾಡ್ಕೋರಿ. ಮತ್ತಿಲ್ಲ ಅಂದ್ರೆ ನಿಮಗೆ ಡೈಮಂಡ್ ಶೇಪಿಂದೇ ಬೇಕು ಕಾಜು ಕತ್ಲಿ ಟೈಪ್ ಅಂತಂದ್ರೆ ಹಾಗೆ ಮಾಡ್ಕೊಂಡ್ರೂ ಬರ್ತದೆ. ಇಲ್ಲಿ ಇನ್ನೊಂದು ಡಿಸೈನ್ ಭೀ ಇರಲಿ ಅಂಥೇಳಿ ಹಿಂಗೆ ಮಾಡ್ಕೊಂಡಿದ್ದೆ ನೋಡಿರಿ. ರೋಲು ಕೈದ ಹಾಕ್ಕೊಂಡು ಥೋಡೆ ಹೊಸ್ಕೊಂಡು ಮತ್ತು ಸಿಲ್ವರ್ ಫಾಯಿಲ್ ಪೇಪರ್ ಮೇಲೆ ಹಾಕಿ ಥೋಡೆ ಹಿಂಗೆ ಹೊಸದು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಮ್ಯಾಗಿಂದು ಸಿಲ್ವರ್ದು ಆರ್ಟ್ ಬರ್ತದಲ್ಲ ರೀ, ಅದು ಹಚ್ಚಿದೆ ನೋಡಿರಿ. ಸಿಲ್ವರ್ ಲೀಫ್ ಅಂತಾರಲ್ಲ ಅದು ಹಚ್ಚಿ ಇಟ್ಟಿದೆ ನೋಡಿರಿ. ರೆಡಿ ಆಯ್ತವೆ ನೋಡಿರಿ ನಮ್ಮ ಸ್ವೀಟು. ಒಂದು 10 ನಿಮಿಷದಾಗ ಮಾಡ್ಕೊಬೋದು ನೋಡಿರಿ. ನೀವು ಹೊರಗಿನ ತರೋದಕ್ಕಿಂತ ಮನೆ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಇರ್ತದಂತ್ರಿ. ಮತ್ತು ಕೇಳಿರಿ ನೀವು ಭೀ ಮಾಡಿರಿ ಮತ್ತು ತಿನ್ನಿರಿ ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಮತ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮದು ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.